ಕಣ್ಣಿಗೆ ಹಬ್ಬ ಕೊಡುವ, ಕಣ್ಣಿಗೆ ಮೊದ ನೀಡುವ ಮನೆಯನ್ನು ಕಟ್ಟಬಾರದ. ನಿಮ್ಮ ಖುಷಿ, ಅದು ನಾವು ಬೇಡ ಬೇಕು ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಅದು ನಿಮಗೆ ಎಷ್ಟು ಮಟ್ಟಕ್ಕೆ ಮನಸ್ಸಿಗೆ ತೃಪ್ತಿ ಕೊಟ್ಟಿದೆ. ಮನಸ್ಸಿಗೆ ತೃಪ್ತಿ ಕೊಡೋದು ಅಂದರೆ ಯಾವ್ದು ಕೊಡಬೇಕಿತ್ತು, ಹೇಗೆ ಕೊಡಬೇಕು, ಮನೆಗೂ ಮನಸ್ಸು ಅಂತೀವಿ, ಹೆಂಗೆ ಬರ್ತಿದ್ವು ಅಂತಕ್ಕಂತಹ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ಅರ್ಥ ಆಗತ್ತೆ. ಅದಕ್ಕೆ ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ, ನಮಗೆ ಒಂದು ವಿಚಾರಕ್ಕೆ ಬರೋಣ. ಏನು ಮನುಷ್ಯ ನೆಮ್ಮದಿಯಾಗಿ ಖುಷಿಯಾಗಿರೋದಕ್ಕೆ ಊಟ ಬೇಕಾಗತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹೌದು, ಸತ್ಯ ತಾನೇ? ಹೌದು. ಊಟದ ಜೊತೆ ಮನೆ ಸೇರ್ಕೊಂಡಿದೆ ಅನ್ನೋದು ಬಿಟ್ಟಿದ್ದೀವಲ್ಲ, ಇದೇ ತಪ್ಪಾಗಿರೋದು. ಅದು ಹೌದು, ಖಂಡಿತ. ನಮ್ಮ ಊಟ ಎಷ್ಟು ಮುಖ್ಯನೋ ನಮಗೆ ಮನೆ ಅಷ್ಟೇ ಮುಖ್ಯವಾಗಿರಬೇಕು ಇರಬೇಕಾಗಿತ್ತು ಬಿಟ್ಬಿಟ್ಟಿದ್ದೀವಿ. ಇದಕ್ಕೆ ಸಂಯೋಗ ಅಂತ ಹೇಳ್ತೀವಿ. ಏನು ಸಂಯೋಗ? ಒಂದು ಹೆಣ್ಣು ಗಂಡಿನ ಸಂಯೋಗದಿಂದ ಇನ್ನೊಂದು ಉತ್ಪತ್ತಿ ಆಗತ್ತೆ. ಹೌದಾ? ಹೌದು. ಈ ಸಂಯೋಗ ಆಹಾರದಲ್ಲಿ ಸಂಯೋಗ ಆಗಬೇಕು ಅಂದರೆ ಮನೆಗೂ ನಾವು ಸೇವನೆ ಮಾಡ್ತಕ್ಕಂಥ ಆಹಾರಕ್ಕೂ ಸಂಯೋಗವಾದಾಗ ಮಾತ್ರ ಆ ಮನೆ ಮನಃಶಾಂತಿಯಾದ ನಿಲಯ. ಆಗ್ಬೇಕಾ ಬೇಡ? ಆಗ್ಬೇಕು ಗುರುಗಳೇ. ನಾವು ತಿನ್ನೋ ಊಟಕ್ಕೂ ಗುರುಗಳೇ ನಾವು ವಾಸ ಮಾಡೋ ಮನೆಗೂ ಎರಡು ಮ್ಯಾಚಿಂಗ್ ಆಗ್ತಕ್ಕಂಥದ್ದಾದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಸಂತೋಷ, ಆನಂದ ನಿಲಯ ಆಗತ್ತೆ. ಈಗ ಮನೆ ಕಟ್ಟೋದು ಊಟ ಮಾಡೋದಕ್ಕೂ ಮ್ಯಾಚಿಂಗ್ ಮಾಡಿ ಮನೆ ಕಟ್ಟಬೇಕು ಅನ್ನೋದು ಇವತ್ತೇ ಕೇಳ್ತಿರೋದು ಅಂತ ನೀನು ಹೇಳ್ತೀಯೇನೋ ಅಂತ ಅನ್ಕೊಂಡಿದ್ದೀನಿ. ಗುರುಗಳೇ, ಅದೆರಡಕ್ಕೂ ಮ್ಯಾಚಿಂಗ್ ಮಾಡಬೇಕು ಅನ್ನೋ ವಿಚಾರನೇ ಗೊತ್ತಿರಲ್ಲ. ಮಾಡೋದ್ರಿಂದ ಏನು ಸಿಗುತ್ತೆ ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಗುರುಗಳೇ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ, ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ನಿಮ್ಮ ಜೀವನದಲ್ಲಿ ಮನಸ್ಸಿಗೆ ಸಂತೋಷಭರಿತವಾಗಿರತಕ್ಕಂಥ ವಿಚಾರ ಇರುತ್ತೆ. ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಏನು? ದೇಹ ಒಂದು, ಮನಸ್ಸು ಎರಡು. ಹೌದಾ ಅಲ್ವಾ? ದೇಹ ಒಂದು, ಮನಸ್ಸು ಎರಡು. ಸದ್ಯಕ್ಕೆ ಅಲ್ಲ, ಸಾವಿರಾರು ಇರುತ್ತೆ ಮನಸ್ಸಲ್ಲಿ, ಅದೆರಡೇ ವಿಷಯ. ಈಗ ಒಂದು ಮನಸ್ಸು ಮಾಡು ಅನ್ನತ್ತೆ, ಒಂದು ಬೇಡ ಅನ್ಸುತ್ತೆ. ಇದೇ ತಾನೇ ಇದು? ಈಗ ಎರಡು ಮನಸ್ಸಿದೆ. ಈ ಎರಡರಲ್ಲಿ ಕರೆಕ್ಟ್ ಮನಸ್ಸು ಯಾವುದು ಅಂದರೆ, ಒಂದು ಆಧ್ಯಾತ್ಮಿಕವಾದ ಮನಸ್ಸು. ಇಲ್ಲ, ಧರ್ಮವಾಗಿ ನಡ್ಕೋಬೇಕು, ನೆಮ್ಮದಿಯಾಗಿರಬೇಕು, ಒಬ್ರಿಗೆ ತೊಂದರೆ ಕೊಡಬಾರ್ದು, ಒಬ್ರಿಗೆ ಹಿಂಸೆ ಕೊಡಬಾರ್ದು. ಇದು ಆಧ್ಯಾತ್ಮಿಕವಾದ ಮನಸ್ಸು. ಈಗ ಅದು ಇದೆ, ನಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕವಾದ ಮನಸ್ಸು ಇದೆ. ಇನ್ನೊಂದು ದುಡುಕುವ ಮನಸ್ಸು ಇದೆ. ಹೌದು. ಎಷ್ಟೋ ಸಲ ದುಡುಕ್ಬಿಟ್ಟು ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ, ನಾನು ಯಾಕೆ ಈ ತೀರ್ಮಾನ ತಗೊಂಡೆ, ಇದೆ ತಾನೇ? ಎಲ್ಲರಲ್ಲೂ ಇದೆ. ಹಾಗಿರ್ಬೇಕಾದ್ರೆ ಇದಕ್ಕೆ ಸ್ಥಾನ ಯಾವುದು, ಚೇರ್ ಯಾವ್ದು ಹಾಕಿದ್ದೀವಿ ನಾವು ಅಂತ? ಆಧ್ಯಾತ್ಮಿಕವಾದ ಮನಸ್ಸಿಗೆ ಚೇರ್ ಯಾವುದು? ದುಡುಕಿ ತಗೊಳ್ತಕ್ಕಂಥ ನಿರ್ಧಾರಕ್ಕೆ ಚೇರ್ ಯಾವುದು? ಚೇರು ಅಂದರೆ ಯಾವುದು? ನಮ್ಮ ಮನೆ ಬಾಗಿಲು, ನಮ್ಮ ಮನೆಯ ಬಾಗಿಲು. ಅದನ್ನ ಅರ್ಥ ಆಗಲಿ ಅಂತ ಬಾಗಿಲು ಅಂತ ಹೇಳಿದ್ದೀನಿ. ಬಾಗಿಲು ಮನಸ್ಸನ್ನ, ಇದೇ ಮನಸ್ಸು ಸೂಕ್ತವಾಗಿರಬೇಕು ಅಂತ ಡಿಸೈಡ್ ತಗೊಳ್ಳೋದು ನಮ್ಮ ಕೈಲಾಗಲ್ಲ. ನಮ್ಮ ಕೈಲಿ ಯಾವ ಕಾರಣಕ್ಕೂ ಆಗಲ್ಲ. ಆ ಮನೆಯಲ್ಲೇ ಉತ್ಪತ್ತಿ ಆಗಬೇಕು. ಯೋಚನೆ ಮಾಡೋದು ನಾವು ಅಂದಮೇಲೆ ನಮ್ಮ ಕೈಲೇ ಆಗಲ್ಲ ಅಂದರೆ ಬಾಗಿಲಿಂದ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಕುತೂಹಲ ಬರುತ್ತೆ ಗುರು. ಆ ಕುತೂಹಲಕ್ಕೆ ಒಂದು ಸಣ್ಣ ಉತ್ತರ ಏನಪ್ಪಾ ಅಂದರೆ, ಅದೇನೋ ಮನೆಗೆ ನಾನು ಬೇಗ ಹೋಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ, ಏನಕ್ಕಾರು ಬಂದು ಅನ್ನಿಸ್ತೆ ಕಣೋ ಅಂತ ಅಂತಾರೆ. ಆಮೇಲೆ ಸಿಕ್ಕಾಬಟ್ಟೆ ಕೋಪ. ನಾನು ಹೆಂಡತಿ ಮುಖ ನೋಡಿದ್ರೆ ಫೋನಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತೀನಿ, ಅವಳು ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ, ನಾನು ಅಷ್ಟು ಚೆನ್ನಾಗಿ ಮಾತಾಡ್ತೀನಿ. ಮನೆಗೆ ಹೋದ ತಕ್ಷಣ, ಬಾಗಿಲು ತೆಗೆದ ತಕ್ಷಣ ರುದ್ರಿ ಆಗ್ಬಿಟ್ಟಿರ್ತಾಳೆ ಅವಳು. ನನಗೂ ಬೇಜಾರಾಗತ್ತೆ, ಅವಳಿಗೂ ಬೇಜಾರಾಗತ್ತೆ. ಎಷ್ಟೋ ಮನೆ ಅಂತಾರೆ. ಅಂದರೆ ತಿಳ್ಕೋಬೇಕು, ಬಾಗಿಲಲ್ಲಿ ಕೂತಿರ್ತಕ್ಕಂಥ ಮನಸ್ಸು ಹಾಕ್ಕೊಂಡಿರ್ತಕ್ಕಂಥ, ಚೇರ್ ಹಾಕ್ಕೊಂಡಿರ್ತಕ್ಕಂಥ ಮನಸ್ಸು ಹೇಗಿದೆ.